ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಒಮ್ಮೆ ಆದರೂ ನೀವು ನೋಡಲೇಬೇಕಾದ ದೇವಾಲಯ ಶ್ರೀ ಕೇದಾರನಾಥ ದೇವಾಲಯ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ಕೇದಾರನಾಥ ದೇವಾಲಯ ಶಿವನ ಭಕ್ತರಿಗೆ ಪ್ರಮುಖವಾದದ್ದು. ಪವಿತ್ರ ಹಿಂದೂ ದೇವಾಲಯಗಳಲ್ಲಿ ಈ ಕೇದಾರನಾಥ ದೇವಾಲಯ ಕೂಡ ಸ್ಥಾನ ಪಡೆದಿದೆ. ಹಿಂದೂಗಳ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಕೇದಾರನಾಥ ದೇವಾಲಯದ ಬಗ್ಗೆ ಎಲ್ಲಿಯೂ ಉಲ್ಲೇಖವಾಗಿಲ್ಲ. ಆದರೆ ಕೇದಾರನಾಥ ಅನ್ನುವ ಹೆಸರು ಮೊಟ್ಟ ಮೊದಲ ಬಾರಿಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಶಿವನ ಜಡೆಯಿಂದ ಮೊದಲ ಬಾರಿಗೆ ಭೂಮಿಗೆ ಬಂದ ಗಂಗೆ ಕೇದಾರನಾಥದಲ್ಲಿ ಭೂಸ್ಪರ್ಶ ಮಾಡಿದಳು ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಕೇದಾರನಾಥ ಎನ್ನುವ ಹೆಸರಿಗೆ ಅರ್ಥ ಕ್ಷೇತ್ರ ಪ್ರಭು ಎಂದು. ಕೇದಾರ ಎಂದರೆ ಕ್ಷೇತ್ರ, ನಾಥ ಎಂದರೆ ಪ್ರಭು ಎಂದರ್ಥ. ಈ ಪದವನ್ನ ಸಂಸ್ಕೃತದಿಂದ ತೆಗೆದುಕೊಳ್ಳಲಾಗಿದೆ. ಕೇದಾರನಾಥ ದೇವಾಲಯದ ಚರಿತ್ರೆಯ ಹಿಂದೆ ಅನೇಕ ಕಥೆಗಳಿವೆ. ಪುರಾತನ ಕಾಲದಿಂದ ಈ ದೇವಸ್ಥಾನ ತೀರ್ಥಯಾತ್ರೆಯ ಕೇಂದ್ರ ಬಿಂದುವಾಗಿದೆ. ಕೇದಾರನಾಥ ದೇವಾಲಯದ ಪುರಾಣ, ಚರಿತ್ರೆ ಹಾಗೂ ಕಥೆಯ ಬಗ್ಗೆ ಇಂದಿನ ನನ್ನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಕಡೆ ಆಕಾಶವನ್ನ ಸ್ಪರ್ಶ ಮಾಡುತ್ತಿರುವ ಹಾಗೆ ಕಾಣಿಸುವ ಎತ್ತರದ ಮಂಜು ತುಂಬಿದ ಪರ್ವತಗಳು, ಇನ್ನೊಂದು ಕಡೆ ಆಳವಾದ ಕಣಿವೆಗಳು. ಇದೆರಡರ ಮಧ್ಯದಲ್ಲಿ ಕಾಲುದಾರಿ. ಪ್ರಾಣವನ್ನ ಕೈ ಮುಷ್ಟಿಯಲ್ಲಿ ಇಟ್ಟುಕೊಂಡು ಕೇದಾರನಾಥನ ಮೇಲೆ ಭಾರ ಹಾಕಿ ಮಾಡಬೇಕಾದ ಕೇದಾರ ಯಾತ್ರೆ. ಅದಷ್ಟೇ ಅಲ್ಲದೆ ಪರ್ವತದ ಮಂಜುಗಡ್ಡೆಗಳು ಬಿದ್ದು ಕಾಲುದಾರಿ ಎಲ್ಲಿ ಮುಚ್ಚಿ ಹೋಗುತ್ತೋ ಅನ್ನುವ ಪರಿಸ್ಥಿತಿ. ಇದೆಲ್ಲ ಹೀಗಿದ್ದರೂ ಕೂಡ ಮಂಜಿನಿಂದ ತುಂಬಿದ ಬೆಳ್ಳಿ ಬೆಟ್ಟಗಳ ರೀತಿ ಕಾಣಿಸುವ ಹಿಮಾಲಯದಲ್ಲಿ ಓಡಾಡುತ್ತಿದ್ದೇವೆ ಎನ್ನುವ ಸಂತೋಷ ನಮಗೆ ಸಿಗುತ್ತೆ. ಕೈಲಾಸನಾಥ ಪರಮೇಶ್ವರ ಕಾಲಿಟ್ಟ ಜಾಗದಲ್ಲಿ ನಾವು ಇದ್ದೇವೆ ಎನ್ನುವ ನಂಬಿಕೆ ನಮ್ಮಲ್ಲಿ ಮೂಡುವ ಭಯವನ್ನ ದೂರ ಮಾಡುತ್ತೆ. ಮಂಜಿನಿಂದ ಕೂಡಿದ ಪರ್ವತಗಳು, ಹರಿಯುವ ನೀರಿನ ಮಧ್ಯೆ ಪ್ರಯಾಣ ಮಾಡಿ ಕೇದಾರನಾಥನ ದರ್ಶನ ಮಾಡೋದು ಅದೊಂದು ಅದ್ಭುತವೇ ಸರಿ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಅತಿ ಎತ್ತರದಲ್ಲಿ ಇರುವ ದೇವಾಲಯವೇ ಕೇದಾರನಾಥ ದೇವಾಲಯ. ಈ ಪವಿತ್ರ ಕ್ಷೇತ್ರದ ಸ್ಥಳ ಪುರಾಣ ಕೇಳುವುದೇ ನಮ್ಮ ಅದೃಷ್ಟ. ಕೇದಾರನಾಥ ಶಿವಲಿಂಗದ ಬಗ್ಗೆ ಕೇಳಿಸಿಕೊಳ್ಳುವುದರಿಂದ ಮಾನವ ಶರೀರಕ್ಕೆ ಮೋಕ್ಷ ಸಿಗುತ್ತೆ. 400 ವರ್ಷಗಳಿಂದ ಈ ಕೇದಾರನಾಥ ದೇವಾಲಯ ಮಂಜಿನಿಂದ ಮುಚ್ಚಿಕೊಂಡಿದೆ. ಆದರೆ ನಮಗೆ ಆಶ್ಚರ್ಯಪಡಿಸುವ ವಿಷಯ ಏನಪ್ಪಾ ಎಂದರೆ 400 ವರ್ಷಗಳಿಂದ ದೇವಸ್ಥಾನ ಮಂಜಿನಿಂದ ತುಂಬಿದ್ದರೂ ಕೂಡ ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಿಲ್ಲ. ಪುರಾಣಗಳ ಪ್ರಕಾರ ಕೇದಾರನಾಥ ದೇವಾಲಯವನ್ನ ಪಾಂಡವರು ನಿರ್ಮಾಣ ಮಾಡಿದ್ದಾರೆ ಎನ್ನಲಾಗಿದೆ. ಆ ನಂತರದ ದಿನಗಳಲ್ಲಿ ಶಂಕರಾಚಾರ್ಯರು ಈ ದೇವಸ್ಥಾನವನ್ನ ಪುನರುಜ್ಜೀವನ ಮಾಡಿದರು ಎನ್ನಲಾಗಿದೆ. ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ನೋಡುವುದಾದರೆ, ಹಿಮಾಲಯ ಪರ್ವತಗಳ ಮಧ್ಯದಲ್ಲಿ ಋಷಿಗಳಾದ ನರನಾರಾಯಣರು ಪ್ರತಿದಿನ ಕೇದಾರೇಶ್ವರದಲ್ಲಿ ಪಾರ್ಥಿವಲಿಂಗವನ್ನ ಇಟ್ಟು ಪೂಜೆ ಮಾಡುತ್ತಾ ಇರುತ್ತಾರೆ. ಪಾರ್ಥಿವಲಿಂಗವೆಂದರೆ ಮಣ್ಣಿನಿಂದ ಮಾಡಿದ ಶಿವಲಿಂಗ. ಆದರೆ ನರನಾರಾಯಣರು ಮಾತ್ರ ಅದನ್ನ ಮಣ್ಣಿನಿಂದ ಮಾಡಿದ ಶಿವಲಿಂಗ ಅಂತ ನೋಡುತ್ತಿರಲಿಲ್ಲ. ಅದನ್ನೇ ಪರಮೇಶ್ವರನ ಈಶ್ವರ ರೂಪ ಎಂದು ನಂಬಿದ್ದರು. ಆಗ ಆ ಶಿವಲಿಂಗದಿಂದ ಪರಮೇಶ್ವರ ಆವಿರ್ಭವಿಸಿ, ಇಷ್ಟೊಂದು ಮಂಜು ತುಂಬಿದ ಪ್ರದೇಶದಲ್ಲಿ ನಿಮ್ಮ ಕಠಿಣ ತಪಸ್ಸು ಹಾಗೂ ಈ ಲಿಂಗಕ್ಕೆ ನೀವು ಮಾಡಿದ ಪೂಜೆ ನೋಡಿ ನಾನು ತೃಪ್ತಿಯಾಗಿದ್ದೇನೆ. ನಿಮಗೆ ಯಾವ ವರ ಬೇಕೋ ಕೇಳಿಕೊಳ್ಳಿ ಎನ್ನುತ್ತಾನೆ. ಆಗ ನರನಾರಾಯಣರು, ಪರಮೇಶ್ವರ, ನೀವು ಇಲ್ಲೇ ಸ್ವಯಂಭೂ ಲಿಂಗದ ಮೂರ್ತಿಯಾಗಿ ನೆಲೆಸಿ ಈ ಲೋಕವನ್ನ ಪಾಲಿಸಬೇಕು ಎಂದು ಕೇಳುತ್ತಾರೆ. ಅವರ ಕೋರಿಕೆ ಮೇರೆಗೆ ಪರಮೇಶ್ವರ ಕೇದಾರೇಶ್ವರದಲ್ಲಿ ನೆಲೆಸಿದ ಎನ್ನಲಾಗುತ್ತೆ. ಕೇದಾರನಾಥ ದೇವಾಲಯಕ್ಕೆ ಇನ್ನೊಂದು ಕತೆ ಕೂಡ ಇದೆ. ಕೇದಾರನಾಥ ದೇವಾಲಯದಲ್ಲಿ ಇರುವ ಶಿವಲಿಂಗ ಬೇರೆ ಲಿಂಗಗಳ ರೀತಿ ಇಲ್ಲ, ವಿಭಿನ್ನವಾಗಿ ಹಾಗೂ ಪ್ರತ್ಯೇಕವಾಗಿ ಇರುತ್ತೆ. ಇಲ್ಲಿನ ಶಿವಲಿಂಗ ಗೂಳಿಯ ಉಬ್ಬಿದ ಬೆನ್ನಿನ ಭಾಗದ ರೀತಿ ಕಾಣಿಸುತ್ತೆ. ಈ ಲಿಂಗ ಗೂಳಿಯ ಉಬ್ಬಿದ ಬೆನ್ನಿನ ಭಾಗದ ರೀತಿ ಕಾಣಿಸಲು ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಅನೇಕ ತಮ್ಮ ಸಂಬಂಧಿಕರನ್ನ ಕೊಲ್ಲುತ್ತಾರೆ. ಆ ಪಾಪ ಕಳೆದುಕೊಳ್ಳಲು ಕೃಷ್ಣನ ಮಾತಿನ ಮೇರೆಗೆ ಶಿವನ ದರ್ಶನ ಮಾಡಲು ಶಿವನನ್ನ ಹುಡುಕುತ್ತಾರೆ. ಅವರು ಮಾಡಿದ ಪಾಪಗಳಿಗೆ ಅವರಿಗೆ ದರ್ಶನ ನೀಡಲು ಪರಮೇಶ್ವರನಿಗೆ ಇಷ್ಟವಿರುವುದಿಲ್ಲ. ಹಾಗಾಗಿ ಶಿವ ಗೂಳಿಯಾಗಿ ಬದಲಾಗಿ ಹಿಮಾಲಯದಲ್ಲಿ ಸಂಚರಿಸುತ್ತಿರುತ್ತಾನೆ. ಶಿವನನ್ನ ಹುಡುಕುತ್ತಾ ಪಾಂಡವರು ಹಿಮಾಲಯದ ಗೌರಿಕುಂಡ್ ತಲುಪುತ್ತಾರೆ. ಅಲ್ಲಿ ಪಾಂಡವರು ಗೂಳಿಯನ್ನ ಗಮನಿಸಿ, ಹಿಮಾಲಯದಲ್ಲಿ ಗೂಳಿ ಯಾಕೆ ಬಂತು, ಇದು ಖಂಡಿತ ಆ ಪರಮೇಶ್ವರನೇ ಎಂದು ಅಂದುಕೊಂಡು ಅದರ ಕಾಲನ್ನು ಹೇಗಾದರೂ ಮಾಡಿ ಹಿಡಿದುಕೊಳ್ಳಬೇಕು ಎಂದು ನಿರ್ಧರಿಸಿ ಅದನ್ನ ಹಿಡಿಯಲು ಅದರ ಹತ್ತಿರಕ್ಕೆ ಹೋಗುತ್ತಾರೆ. ಆದರೆ ಅವರಿಗೆ ಕಾಲು ಸಿಗುವುದಿಲ್ಲ, ಅದರ ಬಾಲ ಮಾತ್ರ ಸಿಗುತ್ತೆ. ಅದನ್ನೇ ಪರಮೇಶ್ವರ ರೂಪ ಎಂದು ಭಾವಿಸಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ. ಅವರಿಗೆ ದರ್ಶನ ನೀಡಲು ಇಷ್ಟವಿಲ್ಲದ ಶಿವ ತನ್ನ ಉಬ್ಬಿದ ಬೆನ್ನಿನ ಭಾಗವನ್ನ ಅಲ್ಲೇ ಬಿಟ್ಟು ತನ್ನ ಮುಖವನ್ನ ಭೂಮಿಯೊಳಗೆ ಮರೆಮಾಡಿ ಮಾಯವಾಗುತ್ತಾನೆ.
ಅಲ್ಲಿಂದ ಮಾಯವಾದ ಶಿವ ಗೂಳಿಯ ರೂಪದಲ್ಲಿದ್ದಾಗ 5 ಪ್ರದೇಶಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಮುಖದ ಭಾಗ ರುದ್ರನಾಥದಲ್ಲಿ, ಕೈಗಳು ತುಂಗಾನಾಥದಲ್ಲಿ, ಹೊಕ್ಕಳು ಮತ್ತು ಹೊಟ್ಟೆ ಮಧ್ಯ ಮಹೇಶ್ವರದಲ್ಲಿ, ಕೂದಲು ಮತ್ತು ಕಂಡ ಕಲ್ಪೇಶ್ವರದಲ್ಲಿ ಹಾಗೂ ಪಾಂಡವರು ಹಿಡಿದ ಬೆನ್ನಿನ ಭಾಗ ಕೇದಾರನಾಥದಲ್ಲಿ. ಇದೇ ರೂಪವನ್ನೇ ಭಕ್ತರು ದರ್ಶನ ಮಾಡುತ್ತಿರುವ ಕೇದಾರೇಶ್ವರನ ಶಿವಲಿಂಗ. ಇವುಗಳನ್ನೇ ಪಂಚಕೇದಾರ ಎಂದು ಕೂಡ ಹೇಳುತ್ತಾರೆ. ಪುರಾಣಗಳ ಪ್ರಕಾರ ಈ ದೇವಸ್ಥಾನಕ್ಕೆ ಸಂಬಂಧಿಸಿ ಮತ್ತೊಂದು ಕಥೆ ಕೂಡ ಇದೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಪಾಪ ಕಳೆದುಕೊಳ್ಳಲು ದ್ರೌಪದಿ ಸಮೇತವಾಗಿ ಶಿವನ ದರ್ಶನಕ್ಕೆ ಬರುತ್ತಾರೆ. ಆದರೆ ಅವರಿಗೆ ದರ್ಶನ ನೀಡಲು ಪರಮೇಶ್ವರನಿಗೆ ಇಷ್ಟವಿರುವುದಿಲ್ಲ. ಹಾಗಾಗಿ ಶಿವ ಹಿಮಾಲಯದಲ್ಲಿ ಗೂಳಿ ರೂಪ ಧರಿಸುತ್ತಾನೆ. ಪಾಂಡವರು ತನ್ನನ್ನ ಕಂಡು ಹಿಡಿಯಬಾರದು ಎಂದು ತನ್ನ ಜೊತೆಯಲ್ಲಿ ಅನೇಕ ಗೂಳಿಗಳನ್ನ ಸೃಷ್ಟಿ ಮಾಡುತ್ತಾನೆ. ಶಿವನನ್ನ ಹುಡುಕಿಕೊಂಡು ಹಿಮಾಲಯಕ್ಕೆ ಬಂದ ಪಾಂಡವರಿಗೆ ಅನೇಕ ಗೂಳಿಗಳು ಕಾಣಿಸುತ್ತವೆ. ಇಷ್ಟು ಚಳಿ ಪ್ರದೇಶದಲ್ಲಿ ಹಸು ಗೂಳಿಗಳು ಯಾಕೆ ಇದೆ ಎಂದು ಧರ್ಮರಾಯನಿಗೆ ಅನುಮಾನ ಬರುತ್ತೆ. ಆಗ ಧರ್ಮರಾಯ ಭೀಮನಿಗೆ ತನ್ನ ಕಾಲುಗಳನ್ನ ಮೇಲಕ್ಕೆ ಎತ್ತಿ ಅಡ್ಡವಾಗಿ ನಿಲ್ಲು ಎಂದು ಹೇಳುತ್ತಾನೆ. ಮಿಕ್ಕ ಪಾಂಡವರು ಹಸು ಮತ್ತು ಗೂಳಿಗಳನ್ನ ಓಡಿಸುತ್ತಾರೆ. ಹಸು ಗೂಳಿ ಎಲ್ಲವೂ ಭೀಮನ ಕಾಲ ಕೆಳಗಿಂದ ಹೋಗುತ್ತವೆ. ಕೊನೆಯದಾಗಿ ಗೂಳಿ ರೂಪ ಧರಿಸಿದ್ದ ಶಿವ ಮಾತ್ರ ನಿಂತು ಹೋಗುತ್ತಾನೆ. ಯಾಕೆಂದರೆ ಪಾಂಡವರಿಗೆ ದರ್ಶನ ಕೊಡಬಾರದು ಎಂಬ ಉದ್ದೇಶದಿಂದ. ಹಾಗಂತ ಭೀಮನ ಕಾಲ ಕೆಳಗಿಂದ ಪರಮಶಿವ ಹೋಗಲಾರ. ಹಾಗಾಗಿ ತಕ್ಷಣ ಮಂಜಿನಲ್ಲಿ ನುಗ್ಗುತ್ತಾನೆ ಪರಮಶಿವ. ಅದನ್ನ ಗಮನಿಸಿದ ಪಾಂಡವರು ಆ ಗೂಳಿಯನ್ನ ಹಿಡಿಯಲು ಪ್ರಯತ್ನ ಪಟ್ಟು ಅದರ ಬೆನ್ನಿನ ಭಾಗವನ್ನ ಮಾತ್ರ ಹಿಡಿದುಕೊಳ್ಳುತ್ತಾರೆ. ಧರ್ಮರಾಯ ಹಿಡಿದುಕೊಂಡ ಗೂಳಿಯ ಬೆನ್ನಿನ ಭಾಗವೇ ಕೇದಾರನಾಥದಲ್ಲಿರುವ ಶಿವಲಿಂಗದ ರೂಪ. ಪಾಂಡವರ ಕೈನಿಂದ ಮಂಜಿನಲ್ಲಿ ತಪ್ಪಿಸಿಕೊಂಡ ಪರಮೇಶ್ವರನ ಮುಖದ ಭಾಗ ನೇಪಾಳದಲ್ಲಿ ಕಾಣಿಸಿಕೊಂಡು ಧೋಲೇಶ್ವರ ಮಹಾದೇವಾಗಿ ನೆಲೆಸಿದ್ದಾನಂತೆ. ಕೇದಾರನಾಥದಲ್ಲಿ ಶಿವಲಿಂಗದ ದರ್ಶನ ಒಂದು ಪದ್ಧತಿಯಲ್ಲಿ ಮಾಡಬೇಕು ಎಂದು ಹೇಳುತ್ತಾರೆ. ಕೇದಾರಲಿಂಗವನ್ನ ನಾವು ಗೂಳಿಯ ರೀತಿ ನೋಡದೆ ಕೈಗಳಿಗೆ ಹಾಕಿಕೊಂಡ ಖಡ್ಗ ಅಥವಾ ಯಾವುದಾದರೂ ರಿಂಗ್ ರೀತಿಯ ವಸ್ತುಗಳಿಂದ ನೋಡಬೇಕು ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಗರ್ಭಗುಡಿಯ ಬಳಿ ಬರುತ್ತಿದ್ದಂತೆ ರಿಂಗ್ ರೀತಿ ಇರುವ ವಸ್ತುವಿನ ಮೂಲಕ ಆ ಮೂಲ ವಿಗ್ರಹವನ್ನ ತಮ್ಮ ಕಣ್ಣಿನಿಂದ ದರ್ಶನ ಮಾಡಬೇಕು. ಈ ರೀತಿ ದರ್ಶನ ಮಾಡುವುದನ್ನ ಅಂತರ್ದ್ವಾರ ದರ್ಶನ ಎಂದು ಹೇಳುತ್ತಾರೆ. ಶಿವಲಿಂಗವನ್ನ ದರ್ಶನ ಮಾಡಿದ ರಿಂಗ್ ರೀತಿಯ ವಸ್ತುವನ್ನ ಅಲ್ಲಿಯೇ ಬಿಟ್ಟು ಬರಬೇಕು ಎಂದು ಹೇಳಲಾಗುತ್ತೆ. ಆ ಕೇದಾರನಾಥನಿಗೆ ಸ್ವಲ್ಪ ತುಪ್ಪ ಸವರಿ ಬೇಡಿಕೊಂಡರೆ ಅವರು ಮಾಡಿದ ಪಾಪ ಕಳೆದು ಹೋಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂದು ಅಲ್ಲಿನ ಜನರ ನಂಬಿಕೆ. ಕೇದಾರೇಶ್ವರನ ಮಹಾತ್ಮೆ ಬಗ್ಗೆ ಹೇಳುತ್ತಾ ಈ ವಿಷಯವನ್ನ ಸ್ವತಃ ಪರಮೇಶ್ವರನೇ ಪಾರ್ವತಿ ದೇವಿಗೆ ಹೇಳಿದನಂತೆ. ಕೇದಾರನಾಥ ಶಿವಲಿಂಗಕ್ಕೆ ತುಪ್ಪ ಸವರಿ ಶಿವನನ್ನ ಪ್ರಾರ್ಥಿಸುವುದಕ್ಕೆ ಒಂದು ಕತೆ ಕೂಡ ಇದೆ. ಪಾಂಡವರು ಗೂಳಿಯ ಬೆನ್ನಿನ ಭಾಗ ಹಿಡಿದುಕೊಂಡಾಗ ಆ ಭಾಗ ಕಿತ್ತು ಹೋಯಿತಂತೆ. ಆಗ ಪಾಂಡವರು ಆ ಕಿತ್ತು ಹೋದ ಬೆನ್ನಿನ ಭಾಗಕ್ಕೆ ತುಪ್ಪ ಸವರಿ ಸೇವೆ ಮಾಡಿದ್ದರು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ. ಇದರಿಂದಲೇ ಶಿವಲಿಂಗಕ್ಕೆ ತುಪ್ಪ ಸವರಿ ನೀರಿನಿಂದ ಅಭಿಷೇಕ ಮಾಡುವುದು ಅಲ್ಲಿನ ಆಚರಣೆಯಾಗಿ ಬದಲಾಗಿದೆ. ಈ ರೀತಿ ಅಭಿಷೇಕ ಮಾಡಿದ ತುಪ್ಪವನ್ನ ಮನೆಗೆ ತಂದರೆ ಮನೆಗೆ ಒಳ್ಳೆಯದು ಆಗುತ್ತೆ ಎಂದು ಹೇಳುತ್ತಾರೆ. ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ನೋವುಗಳು ಇದ್ದರೂ ಅಲ್ಲಿ ಅಭಿಷೇಕದ ತುಪ್ಪ ಸವರಿದರೆ ಆ ನೋವು ಅತಿ ವೇಗವಾಗಿ ಕಡಿಮೆಯಾಗುತ್ತದೆಯಂತೆ. ಕೇದಾರನಾಥ ದೇವಾಲಯ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಇದು ಗರ್ವಾಲ್ ಹಿಮಾಲಯ ಪರ್ವತಗಳ ಮೇಲ್ಭಾಗದಲ್ಲಿ ಇದೆ. ಅಲ್ಲಿನ ವಾತಾವರಣದಿಂದ ಅಕ್ಟೋಬರ್ ನವೆಂಬರ್ನಲ್ಲಿ ಬರುವ ಕಾರ್ತಿಕ ಮಾಸದ ಮೊದಲ ದಿನದಿಂದ ಹಿಡಿದು ಅಲ್ಲಿನ ಹೆಬ್ಬಾಗಿಲುಗಳನ್ನು 6 ತಿಂಗಳುಗಳ ಕಾಲ ಮುಚ್ಚುತ್ತಾರೆ. ಆ ಸಮಯದಲ್ಲಿ ದೇವತೆಗಳು ಈ ಕೇದಾರೇಶ್ವರನನ್ನ ಪೂಜೆ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ. ಚಳಿಗಾಲದಲ್ಲಿ ಭಾರಿ ಹಿಮಪಾತವಾಗುತ್ತೆ ಹಾಗೂ ಆ ಸಮಯದಲ್ಲಿ ಅಲ್ಲಿನ ತಾಪಮಾನ 0 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಅಕ್ಟೋಬರ್ ನವೆಂಬರ್ನಿಂದ ಏಪ್ರಿಲ್ವರೆಗೆ 6 ತಿಂಗಳು ಕೇದಾರನಾಥನ ಉತ್ಸವ ಮೂರ್ತಿಯನ್ನ ಉಕಿಮತ್ ಎಂಬ ಪ್ರದೇಶದ ಓಂಕಾರೇಶ್ವರ ದೇವಸ್ಥಾನಕ್ಕೆ ಸ್ಥಳಾಂತರಿಸಲಾಗುತ್ತೆ. ಕೇದಾರನಾಥ ದೇವಸ್ಥಾನದ ಸುತ್ತಮುತ್ತ ವಾಸಿಸುವ ಸ್ಥಳೀಯರು ಕೂಡ ಆ 6 ತಿಂಗಳ ಸಮಯದಲ್ಲಿ ಬೇರೆಡೆ ಸ್ಥಳಾಂತರಗೊಳ್ಳುತ್ತಾರೆ. ಅಲ್ಲಿನ ಅನೇಕ ಗ್ರಾಮಗಳು ಹಾಗೂ ಅಲ್ಲಿನ ಸ್ಥಳೀಯರ ಜೀವನೋಪಾಯಕ್ಕೆ ಈ ಕೇದಾರನಾಥ ದೇವಸ್ಥಾನವೇ ಮೂಲ ಆಧಾರ. ಸೊ ಸ್ನೇಹಿತರೆ, ಇದೇ ಕೇದಾರನಾಥ ದೇವಸ್ಥಾನದ ಬಗ್ಗೆ ಪುರಾಣಗಳಲ್ಲಿ ಇರುವ ಅಸಲಿ ಕತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.